ಬೆಂಗಳೂರಿನಲ್ಲಿ ಪ್ರಿಯಕರನಿಂದಲೇ ಪ್ರೇಯಸಿಯನ್ನ ಕೊಲೆ ಮಾಡಲಾಗಿದೆ. ಪ್ರಿಯಕರ ರಾಜೀವ್ನಿಂದ 23 ವರ್ಷದ ಅಂಜಲಿ ಪ್ರೇಯಸಿಯನ್ನ ಕೊಲೆ ಮಾಡಲಾಗಿದೆ. ಪ್ರೇಯಸಿ ಅಂಜಲಿ ಕುತ್ತಿಗೆಗೆ ಚಾಕುವನ್ನ ಇರಿದು ಬರ್ಬರವಾಗಿ ಕೊಲೆ ಮಾಡಿರೋದು ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂತ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇತ್ತೀಚೆಗೆ ಈ ಥರದ ಪ್ರಕರಣಗಳೇ ಸ್ವಲ್ಪ ಹೆಚ್ಚಾಗಿ ಕೇಳಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಅಂದರೆ ಮದುವೆಗೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಚಾಕುವಿನಿಂದ ಇರಿಯೋದು, ಮದುವೆ ಸೆಟ್ ಆಯಿತು ಇಷ್ಟ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮರ್ಡರ್ ಮಾಡೋದು, ಈ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಥವಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮರ್ಡರ್ಸ್ಗಳು ಜಾಸ್ತಿ ಆಗ್ತಾ ಇರೋದು ನಾವು ನೆನ್ನೆಲ್ಲ ನೋಡ್ತಾ ಇದ್ವಿ. ನಾಡ ಬಾಂಬ್ ಸ್ಫೋಟಿಸ್ಕೊಂಡು ಸಾವನ್ನಪ್ಪಲಾಗಿದೆ ಅಂತ. ಅದು ಸೇಮ್ ಟು ಸೇಮ್ ಕೇಸ್, ಅದೇ ಥರದ ಕೇಸು ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ನಿನ್ನೆ ರಾತ್ರಿ 9:30 ಸುಮಾರಿಗೆ ಈ ಘಟನೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು, ಇವರೇ ಪ್ರೇಯಸಿ ಮತ್ತು ಪ್ರಿಯತಮ ಇಬ್ರು ಲವ್ ಮಾಡ್ತಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಮದುವೆ ವಿಚಾರ ಬಂದಾಗ ಮದುವೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಚಾಕುವಿನಿಂದ ಇರಿದು ಸಾಯಿಸಲಾಗಿದೆ, ಮರ್ಡರ್ ಮಾಡಲಾಗಿದೆ. ಇವರಿಬ್ಬರ ಹಿನ್ನೆಲೆಗೇನು, ಯಾವ ಊರಿನವರು, ಏನು ಮಾಡ್ತಾ ಇದ್ರು, ಓದ್ತಾ ಇದ್ರಾ ಅಥವಾ ಕೆಲಸಕ್ಕೆ ಸೇರ್ಕೊಂಡಿದ್ರಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಪ್ರೀತಿ ಮಾಡೋದು, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರೋದು, ಆಮೇಲೆ ಮದುವೆ ಅಂತ ಅನ್ನೋದು, ಆಮೇಲೆ ಮದುವೆ ಆಗಲ್ಲ ಅನ್ನೋದಕ್ಕೇ ಸಾಯಿಸೋದು, ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಾಗಲೇ ಸಾಯಿಸೋದು, ಈ ಥರದ ಘಟನೆಗಳು ಹೆಚ್ಚಾಗ್ತಾ ಇದೆ. ಸೊ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳ ಹಿಂದೆನೂ ಕೂಡ ಈ ಥರ ಒಪ್ಪಲಿಲ್ಲ ಅಂತಂದರೆ ಸಾಯಿಸ್ಬಿಡ್ತೀನಿ ಈ ಥರದ್ದೆಲ್ಲ ಇತ್ತು. ಆಮೇಲೆಲ್ಲ ಕಮ್ಮಿ ಆಗಿತ್ತು, ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ. 3-4 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ ಅಂಜಲಿ ಹಾಗೂ ರಾಜೀವ್ಗೆ ಕ್ರಿಮಿನಲ್ ಹಿನ್ನೆಲೆ ಇದ್ದಿದ್ರಿಂದ ಮದುವೆಗೆ ನಕಾರ. ಪ್ರೀತಿ ಮಾಡ್ತಾ ಗೊತ್ತಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ. ಕ್ರಿಮಿನಲ್ ಹಿನ್ನೆಲೆ ಅನ್ನೋದು ಇದೆ ಅಂತ 3-4 ವರ್ಷಗಳಿಂದ ಪ್ರೀತಿಲಿದೆ ಅಂತ. ಆಗ ಮೇ ಬಿ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ. ಬಟ್ ಮದುವೆ ಅಂತ ಬಂದಾಗ ಕ್ರಿಮಿನಲ್ ಹಿನ್ನೆಲೆ ಇದೆ ಅನ್ನೋದು ಗೊತ್ತಾಗಿದೆಯಂತೆ. ಸೊ ಆ ಕಾರಣಕ್ಕಾಗಿ ಮದುವೆ ಆಗಲ್ಲ ಅಂತ ಹೇಳಿದ್ದಾರೆ. ರಾಜೀವ್ ಜೊತೆ ಮದುವೆಗೆ ಒಪ್ಪಲೇ ಇಲ್ಲ ಅಂಜಲಿ ಕುಟುಂಬಸ್ಥರು. ಪೋಷಕರ ವಿರೋಧ ಹಿನ್ನೆಲೆ ರಾಜೀವ್ನ ಅವಾಯ್ಡ್ ಮಾಡಿದ್ರು ಅಂಜಲಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಓಕೆ, ಅಂದರೆ ಅಂಜಲಿ ಪ್ರೀತಿಯಲ್ಲಿ ಇದ್ರು, ಬಟ್ ಅಂಜಲಿ ಪೋಷಕರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ವಂತೆ. ಕಾರಣ ಕ್ರಿಮಿನಲ್ ಹಿನ್ನೆಲೆ ಇದೆ ಹುಡುಗನಿಗೆ, ಬೇಡ ಅಂತ ಹೇಳಿದ್ರಂತೆ. ಕೆಲವು ಹುಡುಗಿಯರು ಅಥವಾ ಹುಡುಗರು ಪ್ರೀತಿ ಮಾಡುವಾಗ ತಂದೆ ತಾಯಿಗೆ ನೆನಪಾಗಲ್ಲ ಅಥವಾ ತಂದೆ ತಾಯಿ ನೆನಪಿರಲ್ಲ, ಅಥವಾ ತಂದೆ ತಾಯಿ ಒಪ್ಪಿಕೊಳ್ಳಬಹುದು, ನಾನು ಒಪ್ಪಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಅಲ್ಟಿಮೇಟ್ಲಿ ಫ್ಯಾಮಿಲಿನೇ ಅಲ್ವಾ, ತಂದೆ ತಾಯಿನೇ ಫೈನಲ್ಲು. ಸೊ ಕಣ್ಣೀರು ಹಾಕಿದಾಗ ಅಥವಾ ಬೇಡ ಅಂತ ಅಂದಾಗ ಪ್ರೀತಿ ಮಾಡಿದವನು ಬಿಟ್ಬಿಡೋಣ ಅಂತ ಅನಿಸ್ಬಿಡತ್ತೆ. ಸೊ ಇಲ್ಲಿ ಅಂಜಲಿನೂ ಅದನ್ನೇ ಮಾಡಿದ್ದಾರೆ. ಅಪ್ಪ ಅಮ್ಮ ಒಪ್ತಾ ಇಲ್ಲ, ಅಪ್ಪ ಅಮ್ಮನ್ನೆಲ್ಲ ವಿರೋಧ ಕಟ್ಕೊಂಡು ಎದುರಾಕೊಂಡು, ಕೆಲವರು ತಂದೆ ಮುಂದೆ ತಾಯಿ ಮುಂದೆ ಕೂತ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ, ಅಷ್ಟು ಗೌರವ ಅಷ್ಟು ಪ್ರೀತಿ. ಬಟ್ ಪ್ರೀತಿ ಮಾಡುವಾಗ ಅದ್ಯಾವುದು ನೆನಪಿರಲ್ಲ. ಮದುವೆ ಅಂತ ಬಂದಾಗ ಫೈನಲಿ ಅವ್ರ ಹತ್ರಕ್ಕೆ ಹೋಗಲೇಬೇಕಲ್ಲ, ಒಪ್ಪಿಗೆ ಪಡ್ಕೊಳ್ಳೋಕ್ಕೆ, ಆಗ ಭಯ ಆಗತ್ತೆ. ಸೊ ಅಂಜಲಿ ಬೇಡ ಅಂತ ಅವಾಯ್ಡ್ ಮಾಡಿದ್ದಕ್ಕೇನೆ ನಿನ್ನೆ ಸಂಜೆ ಊಟಕ್ಕೆ ಕರೆದು ಕೊಲೆ ಮಾಡಿರುವುದು ರಾಜು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಅಂಜಲಿ ಸಾವನ್ನಪ್ಪಿರುವುದು. ಕೆಲವೇ ನಿಮಿಷಗಳಲ್ಲಿ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಬಾ ಊಟ ಮಾಡೋಣ ಅಂತ ಕರೆದಿರೋದು, ಊಟಕ್ಕಂತ ಕರೆದು ಚಾಕುವನ್ನು ಇರಿಯಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ಪ್ರಕರಣದ ಡೀಟೇಲ್ಸ್ ನೋಡೋದಾದ್ರೆ, ನೀತಿಯನ್ನು ಇಬ್ರು ಒಬ್ಬರನ್ನೊಬ್ರು ಪ್ರೀತಿಯನ್ನ ಮಾಡಿದ್ರು. ಮದುವೆ ಮಾಡುವ ವಿಚಾರಕ್ಕೆ ಏನು ವಿರೋಧಗಳು ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಪ್ರಿಯಕರನನ್ನ ಆಕೆ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಕೋಪಕ್ಕೆ ದ್ವೇಷಕ್ಕೆ ತಿರುಗಿ ಆಕೆಯನ್ನ ಹತ್ಯೆಯನ್ನ ಮಾಡಿರುವಂತದ್ದು. ನಿನ್ನೆ ತಡರಾತ್ರಿ 9:30 ಯುವತಿಯನ್ನ ತಾನೇನು ಪ್ರೀತಿಸ್ತಾ ಇದ್ದ ರಾಜೀವ್ ಅಂಜಲಿ ಎಂಬ ಆಕೆಯನ್ನ ಊಟಕ್ಕೆ ಅಂತೇಳಿ ನಿನ್ನೆ ಕರ್ಕೊಂಡ್ಬರ್ತಾನೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆ ಏನಿರುತ್ತೆ ಅಲ್ಲಿಗೆ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಆಕೆ ಇಬ್ಬರ ನಡುವೆ 3-4 ವರ್ಷಗಳಿಂದ ಪ್ರೀತಿ ಇತ್ತು. ಆದ್ರೆ ಈ ಯುವತಿಯ ಪೋಷಕರು ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.